ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 24 ಕನ್ನಡ. ಯಾದಗಿರಿ ಜಿಲ್ಲೆಯ ಸುರಪುರದಲ್ಲಿ ಹಸಿರು ಕ್ರಾಂತಿ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಪುಣ್ಯಸ್ಮರಣೆ ಅತ್ಯಂತ ಗೌರವಪೂರ್ವಕವಾಗಿ ಆಚರಿಸಲಾಗಿದೆ. ಸುರಪುರ ತಾಲೂಕಿನ ತಹಶೀಲ್ದಾರ್ ಕಚೇರಿಯ ಬಳಿಯ ಹೆದ್ದಾರಿಯ ಮಾದಿಗ ದಂಡೋರ MRPS ಸಂಘಟನೆಯ ವತಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 40ನೇ ವರ್ಷದ ಪುಣ್ಯಸ್ಮರಣೆ ಅಂಗವಾಗಿ ಸಮಾಜದ ಬಾಂಧವರು ಒಟ್ಟಾಗಿ ಸೇರಿ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಭಾವಪೂರ್ಣ ನಮನ ಸಲ್ಲಿಸಿದರು. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ತಹಶೀಲ್ದಾರ್ ಕಚೇರಿಯ ಹೆದ್ದಾರಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 40ನೇ ವರ್ಷದ ಪುಣ್ಯಸ್ಮರಣೆಯಿಂದ ಮಾದಿಗ ದಂಡೋರು MRPS ಸಂಘಟನೆಯ ವತಿಯಿಂದ ಸಮಾಜದ ಬಾಂಧವರು ಸೇರಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ಮಾಡಿ ನಮಸ್ಕರಿಸಿದರು. ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರು ಹಸಿರು ಕ್ರಾಂತಿಯ ಜನ್ಮದಾತ ಹಾಗೂ ಅವರು ನಡೆದು ಬಂದ ಹಾದಿಯನ್ನು ಸವಿಸ್ತಾರವಾಗಿ ಬಸವರಾಜ್ ಸಿ ಹಾದಿಮನಿ ಹಾಗೂ ಹನುಮಂತ ಬೊಮ್ಮನಹಳ್ಳಿ ಅವರು ತಿಳಿಸಿದರು. ಈ ಸಂದರ್ಭದಲ್ಲಿ ಮಾದಿಗ ದಂಡೂರು MRPS ಸುರಪುರ ತಾಲೂಕು ಅಧ್ಯಕ್ಷರಾದ ಬಸವರಾಜ್ ಸಿ ಹಾದಿಮನಿ, ಹನುಮಂತ ಬೊಮ್ಮನಹಳ್ಳಿ, ಲಕ್ಷ್ಮಣ್ ಹಾಗೂ ಮುಖಂಡರು ಉಪಸ್ಥಿತರಿದ್ದರು. ಹಾಗೂ ನಮ್ಮ ಸಮುದಾಯದ ಎಲ್ಲ ನನ್ನ ಸಹೋದರ ಬಂಧುಗಳು, ಇವತ್ತಿನ ದಿನ ಈ ಭಾರತ ದೇಶದ ಅತ್ಯಂತ ಶ್ರೇಷ್ಠ ದಲಿತ ನಾಯಕರಲ್ಲಿ ಅತಿ ಪ್ರಿಯ ನಾಯಕರಾದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 40 ವರ್ಷನೇ ಪುಣ್ಯಾರಾಧನಾ ಕಾರ್ಯಕ್ರಮದ ಈ ದೇಶಕ್ಕೆ ಇಂಥ ಮಹಾನ್ ವ್ಯಕ್ತಿತ್ವವುಳ್ಳಂಥ ವ್ಯಕ್ತಿ ಕಳ್ಕೊಂಡದಕ್ಕೆ ತುಂಬ ನಷ್ಟ ಅಂತೇಳಿ ಈ ಸಂದರ್ಭದಲ್ಲಿ ನಾವು ನೆನಪು ಮಾಡಿಕೊಳ್ತಾ, ಅವರು ಮಾಡಿದಂಥ ಕಾರ್ಯವೈಖರಿಗಳ ಬಗ್ಗೆ ಹೇಳ್ಬೇಕಂದ್ರೆ ದಿನವಿಡಿಯೂ ಸಾಲದು. ಹಾಗಾಗಿ ಇಂಥ ಮಹಾನಾಯಕರನ್ನ ಅವಾಗವಾಗ ನಾವು ನೆನಪಿಸ್ಕೊಳ್ತಾ ಅವರ ಜನನ ಮರಣದ ದಿನಗಳನ್ನು ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕಾಗಿತ್ತು ನಾವು. ಆದರೆ ಒಂದು ಕಡೆ ದುಃಖ, ಒಂದು ಕಡೆ ಸಂತೋಷ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ದುಃಖ ಯಾವ ಕಾರಣಕ್ಕಂತ ಹೇಳಿದರೆ, ಇಂಥ ನಮ್ಮ ದಲಿತರ ಶೋಷಿತ ವರ್ಗವಾದ ನಮ್ಮ ದಲಿತರ ಬೆನ್ನೆಲುಬಾಗಿ ಈ ಭಾರತ ದೇಶದ ಪ್ರಥಮ ಉಪಪ್ರಧಾನರು ದಲಿತರಲ್ಲಿ ನಮ್ಮ ಭಾರತ ದೇಶದಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರು ರಾಜಕೀಯವಾಗಿ ಆರ್ಥಿಕವಾಗಿ ಹಿನ್ನಡೆಯಾದಂಥ ಜಗಜೀವನ್ ರಾಮ್ ಅವರು ತಮ್ಮ ಸ್ವಂತ ಶ್ರಮದಿಂದ ವಿದ್ಯಾಭ್ಯಾಸವನ್ನು ಮಾಡಿ ಅವರು ಈ ಒಂದು ಉನ್ನತವಾದ ಅಧಿಕಾರನ ಸ್ವೀಕಾರ ಮಾಡಿ ನಮ್ಮೆಲ್ಲರ ಬಾಳಲ್ಲಿ ಬೆಳಕನ್ನು ಚೆಲ್ಲಿದಂಥ ನಾಯಕರಲ್ಲಿ ಒಬ್ಬರು ಡಾಕ್ಟರ್ ಅಂಬೇಡ್ಕರ್ ಅವರು ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರು. ಆ ಕಾರಣಕ್ಕಾಗಿ ಇವತ್ತು ಅವರು ಪುಣ್ಯ ಸ್ಮರಣೆಯ ದಿನದಂದು ನಾವೆಲ್ಲರೂ ಅವರಿಗೆ ಪುಷ್ಪಾರ್ಚನೆಯನ್ನು ಮಾಡಿ ಅವರ ನೆನಪನ್ನು ಸದಾ ನಮ್ಮ ಜೀವನದಲ್ಲಿ, ಅವರ ಜೀವನದ ತತ್ವಾದರ್ಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅವರಂತೆ ನಾವು ಸಹ ನಮ್ಮ ಸಮುದಾಯದ ಬೆಳವಣಿಗೆಗಾಗಿ, ಈ ಭಾರತ ದೇಶದ ಉನ್ನತೀಕರಣಕ್ಕಾಗಿ ಶ್ರಮಿಸೋಣ, ಅವರ ನೆನಪಿನಲ್ಲಿ ನಾವು ಇರೋಣ ಅಂತ ಹೇಳುತ್ತಾ ನನ್ನ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ವಂದಿಸುತ್ತಾ ನನ್ನ ಮಾತು. ಪುಣ್ಯತಿಥಿ ಅಂಗವಾಗಿ ಸೇರಿರ್ತಕ್ಕಂಥ ಎಲ್ಲ ಸಮುದಾಯದ ಮುಖಂಡರುಗಳಿಗೆ ವಂದಿಸುತ್ತಾ, ಇಲ್ಲಿವರೆಗೆ ಹನುಮಂತ ಬೊಮ್ಮನಹಳ್ಳಿ ಜಿಲ್ಲಾಧ್ಯಕ್ಷರು, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮೂರ್ತಿ ಬಣ್ಣರವರು ಮಾತಾಡಿದರು. ನಾವು ಕೂಡ ಈ ಮಹಾನ್ ನಾಯಕರ ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಅವರ ತತ್ವಾದರ್ಶಗಳನ್ನು ಪಾಲಿಸುತ್ತಾ ನಾವೆಲ್ಲರೂ ಕಟಿಬದ್ಧರಾಗಿ ಸಮಾಜ ಸೇವೆಗಾಗಿ ಸೇವೆಯನ್ನು ಸಲ್ಲಿಸಬೇಕಾಗಿದೆ. ಅದೇ ರೀತಿ ಈ ಒಂದು ಸ್ಮರಣಾಚರಣೆಯಲ್ಲಿ ಅವರ ಇದರ ಭಾಳಷ್ಟು ನಮಗೆ ಈ ಸ್ಥಳ ಇರಲಿಲ್ಲ ನಮ್ಮ ಸುರಪುರದಲ್ಲಿ. ಈ ಸುರಪುರಕ್ಕೆ ಈ ಚೌಕ ಆಗಲಿಕ್ಕೆ ಕಾರಣಕರ್ತ ಎಲ್ಲ ಸಮಾಜದ ಮುಖಂಡರು ಭಾಳಷ್ಟು ಶ್ರಮ ವಹಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ಈ ದಿವಸ ಇಲ್ಲಿ ಈ ಸ್ಥಳದಲ್ಲಿ ನಾವು ಈ ಕಾರ್ಯಕ್ರಮ ಮಾಡ್ತಿದ್ದೇವೆ ಅಂದರೆ ಅದಕ್ಕೆಲ್ಲ ಸಮಾಜದ ಮುಖಂಡರು ಭಾಳ ಕಾರಣಕರ್ತರಾಗಿದ್ದಾರೆ. ಅವರೆಲ್ಲರಿಗೂ ನನ್ನ ಸಂಸ್ಥೆಯ ಪರವಾಗಿ, ನಮ್ಮ ಸಮಾಜದ ಪರವಾಗಿ ಅವರಿಗೆ ನಾನು ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿಯಾಗಿ 40ನೇ ವರ್ಷದ ಈ ಮಹಾತ್ಮರ ಪುಣ್ಯತಿಥಿ ಆಚರಣೆ ಮಾಡೋದು ಇವತ್ತು ಕಾರ್ಯಕ್ರಮ ಕೂಡಿ ಬಂದಿದೆ. ಅದರಂತೆ ಇವತ್ತು ನಾನು ಪರ್ಸನಲ್ ಆಗಿ ಹೇಳ್ಬೇಕಂತಂದರೆ, ನನ್ನ ಜನ್ಮದಾತ ನನ್ನ ತಂದೆ ಶ್ರೀ ಚಂದಪ್ಪ ಹುಲಿಕಲ್ ಅವರು ಕೂಡ ಇವತ್ತು ಇದೇ ದಿನ ಸ್ಮರಣೆ
ಮಾಡ್ತೀನಿ. ನಾನು 37ನೇ ಪುಣ್ಯತಿಥಿ ನಮ್ಮ ತಂದೆಯವರು ಕೂಡ ಈ ಜಗಜೀವನ್ ರಾಮ್ ಜೊತೆ ಅಂಥ ಒಂದು ದಿನದಂದು ನಮ್ಮ ತಂದೆಯವರು ಎಕ್ಸ್ಪರ್ಟ್ ಆಗೋದು ಕೂಡ ನನ್ನ ಒಂದು ತತ್ವಗಳನ್ನು ನಾವು ಅಳವಡಿಸ್ಕೊಳ್ಬೇಕು. ಅವತ್ತು ನಾನು ಭಾಳ ಉತ್ಸುಕನಾಗಿದ್ದೇನೆ. ಜಗಜೀವನ್ ರಾಮ್ ದಿನವೇ ನಮ್ಮ ತಂದೆಯವರು ಕೂಡ ಎಕ್ಸ್ಪರ್ಟ್ ಆಗಿದ್ದಾರೆ. ನಾನು ವಾಟ್ಸಪ್ಗಳಲ್ಲಿ ಈಗಾಗಲೇ ನಾನು ಹಾಕಿದ್ದೇನೆ. ಸಾಮಾಜಿಕ ಜಾಲತಾಣಗಳಲ್ಲಿ ಸ್ಟೇಟಸ್ನಲ್ಲಿ ಕೂಡ ಬಂದಿದೆ. ಅದರಂತೆ ನಾವೆಲ್ಲರೂ ಜಗಜೀವನ್ ರಾಮ್ ಅವರ ಆದೇಶಗಳನ್ನು ಪಾಲನೆ ಮಾಡಿಕೊಂಡು ಎಲ್ಲರೂ ನಾವು ಕಟಿಬದ್ಧರಾಗಿ ಸೇವೆ ಸಲ್ಲಿಸಬೇಕು. ಈ ಒಂದು ಕಾರ್ಯಕ್ರಮದ ನಿಮಿತ್ತವಾಗಿ ನಾವೆಲ್ಲರೂ ರಾಷ್ಟ್ರಕ್ಕೆ ಶಾಂತಿ ಕೋರಿ ಒಂದು ನಿಮಿಷ ಮೌನಾಚರಣೆಯನ್ನು ಮಾಡಬೇಕಂತ ತಮ್ಮೆಲ್ಲರಲ್ಲಿ ಕೇಳ್ತಾರೆ. ಮೌನಾಚರಣೆ ಪ್ರಾರಂಭ.